ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ? ಜೀರೋ ಮೆಮೊರೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಾನೆಲ್ಲ ಯೂಟ್ಯೂಬಲ್ಲಿ ಒಂದು 53 ವ್ಯೂಸ್ ಆಗ್ಬೋದು ಅಂದ್ಕೊಂಡಿದ್ದೆ. ಪರವಾಗಿಲ್ಲ, 1000 ವ್ಯೂಸ್ ಮೇಲೆ ದಾಟಿದೆ. ಎಲ್ಲ ನಿಮ್ಮ ಆಶೀರ್ವಾದ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಏನಿಲ್ಲ, ಇವತ್ತಿನ ವಿಶೇಷ ಏನಪ್ಪ ಅಂದರೆ, ಆನ್ಲೈನಿಂದ ಒಂದು ಗಿಂಬಲ್ ಮತ್ತು ಒಂದು ಮೈಕ್ರೋಫೋನ್ ತರಿಸಿದ್ದೆ, ವೈರ್ಲೆಸ್. ಹೀಗೆ ವರ್ಕ್ ಆಗುತ್ತಾ ಇಲ್ವೋ ಅಂತ ಚೆಕ್ ಮಾಡ್ತಾ ಇದ್ದೆ. ಈ ಪ್ರಾಡಕ್ಟ್ ಬಂದ್ಬಿಟ್ಟು ಒಂದು ಗಿಂಬಲ್, ಇದು ಓಸ್ಮೋದವ್ರದ್ದು. ಮೈಕ್ ಬಂದ್ಬಿಟ್ಟು ವೋಕ್ ಅವ್ರದ್ದು. ಎರಡು ಪ್ರಾಡಕ್ಟು ತುಂಬ ಚೆನ್ನಾಗಿದೆ. ನನಗೆ ಇದ್ರದ್ದು ಆಪ್ರೇಟಿಂಗ್ ಎಷ್ಟೊಂದೇನು ಗೊತ್ತಿಲ್ಲ, ಅದರಿಂದ ಚೆಕ್ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮ ಭಾವ ಕಾಲ್ ಮಾಡಿದ್ದ. ಭಾವ ಅಂದರೆ ಹೆಣ್ಣು ಕೊಟ್ಟ ಭಾವ ಅಲ್ಲ, ಹೆಣ್ಣು ತಂದಿರೋ ಭಾವನೂ ಅಲ್ಲ, ಹಾಗೆ ನನ್ನ ಕುಚ್ಕವನು. ಕಾಲ್ ಮಾಡಿದವನು, ಭಾವ ಮೇಲ್ಗಡೆ ಚೂರು ಕಾರ್ ತೊಗೊಂಡೋಗಿದ್ದೆ, ಸಿಕ್ಕಾಕೊಂತು, ಚೂರು ಬಾ ಅಂದ. ಸರಿ ನೋಡೋಣ ಅಂತ ಹಾಗೆ ಗಿಂಬಲ್ನಲ್ಲಿ ವಿಡಿಯೋ ರೆಕಾರ್ಡ್ ಕೊಟ್ಟು ಅಣ್ಣನ ಕೈ ಕೊಟ್ಟು ಮೇಲೆ ಹೋದೆ. ಹೋಗಿ ನೋಡಿದ್ರೆ ತಂತಿ ಬೇಲಿ ಕಂಬಕ್ಕೆ ಒಂದು 2.5-3 ಇಂಚು ಬಾಕಿ ಇದೆ. ಪಾಪ ನಮ್ಮ ಭಾವ ಇವಾಗ ಕಲಿತಾ ಇರೋನು ಗಾಡಿ ಓಡ್ಸಕ್ಕೆ ಕಲಿತಾ ಇದ್ದಾನೆ. ಮನೇಲಿ ತಗೊಂಡೋಗ್ಬೇಡ ಮೇಲೆ ಅಂದಿದ್ದೆ, ಜಾರುತ್ತೆ ಅಂತ. ಆದರೂ ತಗೊಂಡೋಗಿದ್ದ, ಬಂಡ ಧೈರ್ಯ ಮಾಡಿ. ನನಗೇನು ಭಾರಿ ಡ್ರೈವಿಂಗ್ ಬರಲ್ಲ, ಆದರೆ ಅವನ ಪ್ರಕಾರ ಅವನಕ್ಕಿಂತ ಸ್ವಲ್ಪ ಪರವಾಗಿಲ್ಲ ಅಂತ. ಹೇಗಾದರೂ ತೆಗಿತಾನೆ ಭಾವ ಬಂದು ಅಂತ. ನನಗೇನೇ ಕಷ್ಟ ಆದರೂ ಮೊದಲು ನೆನಪಾಗೋದೆ ಅವನು. ಅವನಿಗೂ ಹಾಗೆ, ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಆದರೆ ನಾವು ನೆನಪಾಗ್ತೀವಿ. ಇದಕ್ಕೆ ಅಲ್ವೋಗರು ಫ್ರೆಂಡ್ಸ್ ಅನ್ನೋದು. ಅವನು ಸ್ವಲ್ಪ ಹಿಂದೆ ಮುಂದೆ ಬಿಟ್ಟು ತೆಗಿಯೋಕ್ಕೆ ಟ್ರೈ ಮಾಡಿದ್ದಾನೆ, ಆಗಲಿಲ್ಲ. ಹಾಗಾಗಿ ಕಾಲ್ ಮಾಡಿದ್ದ. ಇನ್ನೇನು ಸ್ವಲ್ಪ ಒಂದು 2-3 ಇಂಚ್ ಹಿಂದೆ ಬಿಟ್ಟಿದ್ರೆ ಒಂದು 3-4 ಸಾವಿರ ಉದುರೋಗ್ತಿತ್ತು ಒಂದಷ್ಟೇ, ಬಂಪರ್ ಗಿಂಪರ್ ಹೋಗ್ತಿತ್ತು. ಕಾರ್ ತೆಗಿಯೋದೇನು ಕಷ್ಟ ಆಗಲಿಲ್ಲ, ಲೆಫ್ಟ್ ಟೈರ್ ಸ್ವಲ್ಪ ಸ್ಕಿಡ್ ಆಗ್ತಿತ್ತು, ಹಂಗಾಗಿ ಸ್ವಲ್ಪ ಕಷ್ಟ ಆಗಿದ್ದು ಅವನಿಗೆ. ಮತ್ತು ಮಳೆಯಲ್ಲಿ ಮಣ್ಣು ಬೇರೆ, ಮಣ್ಣಿನ ಮೇಲೆ ಎಣ್ಣೆ ಹಚ್ಚಿಟ್ಟಂಗಾಗಿರುತ್ತೆ, ಜಾರುತ್ತೆ ಭಯಂಕರ. ಹಂಗಾಗಿ ಸಿಕ್ಕಾಕೊಂಡಿದ್ವಿ. ಏನೇ ಆಗಲಿ ಗುರು, ಜೀವನದಲ್ಲಾಗಲಿ ರೋಡಲ್ಲಾಗಲಿ ಗಾಡಿ ಅಥವಾ ಬಾಡಿ ಜಾರ್ತಾ ಉಂಟು ಅಂದರೆ ಸ್ವಲ್ಪ ಎಳ್ಕೊಂಬಿಡ್ಬೇಕು, ಇಲ್ಲಾಂದರೆ ಜೀವನ ಪೂರ್ತಿ ಒದ್ದಾಡೋದೇ ಆಗುತ್ತೆ. ಜೀವನದಲ್ಲಿ ಒದ್ದಾಡೋದಂದರೆ ಹೀಗೆ ಸಿಗದೇ ಇರೋ ಪ್ರೀತಿ ಕಡೆಗೋ ಅಥವಾ ಯಾವುದೋ ಕೆಟ್ಟ ಚಟದ ಕಡೆಗೋ ಜಾರ್ತಿದ್ದೀವಿ ಅಂತ ಗೊತ್ತಾದಾಗ ಎಳ್ಕೊಂಡು ಸರಿ ಮಾಡಿಬಿಡ್ಬೇಕು. ಒಂದು ವೇಳೆ ಗೊತ್ತಾಗದೆ ಜಾರೇ ಬಿಟ್ಟು ಅಂದ್ಕೊಳ್ಳಿ, ಆವಾಗ ನಂತರ ಫ್ರೆಂಡ್ಸ್ ಇರ್ತಾರೆ ಅಥವಾ ಬೇರೆ ಯಾರಾದರೂ ಇರ್ತಾರೆ, ಹೇಳ್ಕೊಂಬಿಡ್ಬೇಕು, ಇಂತಲ್ಲಿ ಜಾರ್ತಿದ್ದೀನಿ ಮಗ, ಹಿಂಗಾಗಿದೆ ಅಂತ. ನನ್ನಂತವ್ರು ಬಂದರೆ ಶೆಡ್ ತನಕ ತಗೊಂಡೋಗ್ಬಿಡ್ತಾರೆ, ಏನು ತೊಂದರೆ ಇಲ್ಲ. ಜೀವನ ಮುಖ್ಯ ಅಲ್ವಾ ಗುರು. ಗಾಡಿ ಬಾಡಿ ಎರಡು ಇಂಪಾರ್ಟೆಂಟೇ. ಹಾಗೆ ಆ ರೋಡಲ್ಲೇ ನೆಕ್ಸ್ಟ್ ಹೋಗ್ತಾ, ಆ ರೋಡಲ್ಲಾಗಲಿ ಜೀವನದಲ್ಲಾಗಲಿ ಇಲ್ಲೇ ಜಾರಿದ್ವಲ್ಲ ಅಪ್ಪ ಅಂತ ನೆನ್ಪು ಮಾಡಿಕೊಂಡು ದಾರಿ ಸ್ವಲ್ಪ ನೋಡ್ಕೊಂಡು ಹೋದರೆ ಆಯಿತು. ಇದೇ ಇವತ್ತಿನ ವಿಶೇಷ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹಾಗೆ ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಕರೆಂಟ್ ಬರ್ಪುಜೀನಿ ಓಲು ಪೋಂಡ ಅವಳು ಬರ್ಪುಂಡು. ಹಲೋ ಗಾಯ್ಸ್. ಓ ಹಾಕುಳ ಕಣೆ, ಇವಳು ಯಾವಳೆ? ಸುಮ್ಮನೆ ಟೆಸ್ಟ್ ಮಾಡ್ತಿರೋದು ಅಷ್ಟೇ. ಮುಖ ಎಲ್ಲ ಬರ್ತದ ಅಂತ ನಮ್ದು. ನಿನ್ ಕಡೆ ತಿರ್ಗಲ್ಲ, ನನ್ನ ಕಡೆ ತಿರ್ಗೋದು ಈಗ, ಹಂಗೆ ಇಟ್ಟಿನಿ. ನನ್ನ ಕಡೆ ತಿರ್ಗ್ತದಲ್ಲ. ಹಾ, ನಿಹಾರಿಕಾ
ಹಾಂ ಆನ್ ಟಾಪ್ ಮಾಡ್ತಾರೆ.